ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು ಅಥವಾ ಫೋನ್ ಕದ್ದಾಲಿಕೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ರಾಜ್ಯದಲ್ಲೂ ಕೂಡ ಎಲ್ಲ ಜನಪ್ರತಿನಿಧಿಗಳು ತಮ್ಮ ತಮ್ಮದೇ ಶೈಲಿಯಲ್ಲಿ ಕೂಡ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಕಾರವಾರ ಶಾಸಕರಾಗಿರುವಂಥ ಸತೀಶ್ ಅವರನ್ನ ಮಾತಾಡ್ತಾನೆ ಈ ವಿಚಾರದಲ್ಲಿ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಭಾಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಿದೆ ಸರ್. ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ವಿರೋಧ ಪಕ್ಷದ ಶಾಸಕರನ್ನು ಕೂಡ ಈ ಸ್ಪೀಕರ್ ಸಸ್ಪೆಂಡ್ ಮಾಡಿರುವಂಥದ್ದು. ಸರ್, ತಾವು ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಈಗ ಸರ್ಕಾರದಲ್ಲಿ ಈ ಒಂದು ವಿಷಯವನ್ನು ಮೊನ್ನೆ ಎತ್ತಿದ್ರು. ಆದರೆ ಹನಿ ಟ್ರ್ಯಾಪ್ ಅಂತ ಹೇಳ್ಕೊಂಡು ಏನೋ ವಿಷಯ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ನಮಗೆ ನಾವು ಸರಿ ಇದ್ದರೆ ಯಾರು ಏನು ಮಾಡಲಿಕ್ಕಾಗ್ತದೆ? ನಮ್ಮ ಇಂಟೆನ್ಷನ್ಸ್ ಮತ್ತು ನಾವು ಮಾಡುವಂಥ ಕಾರ್ಯಾಂಗ ಕೆಲಸ ಕೊಟ್ಟ ಕಾರ್ಯದಲ್ಲಿ ನಾವು ಕರೆಕ್ಟ್ ಇದ್ದರೆ ಇದು ಬೇಕಾದ್ರೆ ಏನು ಟ್ರ್ಯಾಪ್ ಬೇಕಾದರೂ ಆಗಲಿ, ವಿ ಶುಡ್ ನಾಟ್ ಬಾದರ್ಡ್ ಅಬೌಟ್ ದಟ್. ಇದ್ರ ಬಗ್ಗೆ ಚರ್ಚೆ ಆಗುವುದು ಅಂತ ಹೇಳಿದ್ರೆ ಇದು ಸಹಜ, ಚರ್ಚೆ ಮಾಡುವುದು ಸಹಜ. ಎರಡೂ ಪಕ್ಷದಲ್ಲಿ ನಡೀತಾ ಇದೆ ಚರ್ಚೆ. ಆದ್ದರಿಂದ ನನಗಷ್ಟೇನು ಕಾಣಿಸೋದಿಲ್ಲ. ನಾವು ಕ್ಲೀನ್ ಇದ್ದರೆ ನಥಿಂಗ್ ವಿಲ್ ಹ್ಯಾಪನ್ ರಾಂಗ್. ಅದನ್ನು ಕದ್ದಾಲಿಕೆ, ಫೋನ್ ಕದ್ದಾಲಿಕೆ ಇರ್ಬೋದು, ಇದಿರ್ಬೋದು. ನಾವೇನು ಕಳ್ಳತನದ ಯಾರಾದರೂ ಮಾತಾಡ್ತಾರಾ? ಇಲ್ಲ ಅಲ್ಲ. ನಮ್ಮ ವಿಷಯ ಬಗ್ಗೆ, ಆಫೀಷಿಯಲ್ ಮ್ಯಾಟರ್ಸ್ ಬಗ್ಗೆ ಮಾತಾಡುವಾಗ ಅದು ಏನಾದರೂ ಅದು ಪರ್ಮಿಷನ್ ತೊಗೊಳ್ಬೇಕಂತ ಇರ್ತದೆ, ಅದನ್ನು ಬೇರೆ ವಿಷಯ. ಬಟ್ ಇದ್ರ ಬಗ್ಗೆ ಯಾವುದೂ ಪ್ರಖರವಾದ ಮಾಹಿತಿಯೂ ಇಲ್ಲ, ಪ್ರಖರವಾದ ಕಂಪ್ಲೇಂಟುಗಳು ಬಂದಿಲ್ಲ ಅಂತ ನಿನ್ನೆ ಮಾನ್ಯ ಶ್ರೀ ಪರಮೇಶ್ವರ್ ಅವರು ಸಹ ಅದರ ಬಗ್ಗೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹಿರಿಯ ಸಚಿವರಾದಂಥ ರಾಜಣ್ಣವರೇ ಇದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂಥ ಸರ್, ಏನಾಗ್ತದೆ, ಹಿರಿಯರು ಮಾತಾಡುವಾಗ ಆ ಮಾತನ್ನು ಅವರು ಡೌಟ್ ಮೇಲೆ ಹೇಳಿರ್ಬೋದು. ಆದರೆ ಅಷ್ಟೇ ಹಿರಿಯರಿದ್ದು ಅವರಿಗೆ ಈ ಡೌಟ್ ಬರಲಿಕ್ಕೆ ಅವರು ಸ್ವತಃ ಕರೆಕ್ಟ್ ಇದೆ ಅಂತ ನನಗೆ ಗೊತ್ತುಂಟು. ಅವರು ಅದನ್ನು ಆ ವಿಷಯವನ್ನು ಅದನ್ನು ಎತ್ತೆತ್ತಿ ಹೇಳ್ಕೊಂಡು ಇದನ್ನು ಒಂದು ಗ್ರಾಸಕ್ಕೆ ಏನು ಚರ್ಚೆಗೆ ಗ್ರಾಸ ವಿನಃ ಇದು ವೇಸ್ಟ್ ಅಂತ ಹೇಳ್ತೇನೆ. ಇಲ್ಲದಿದ್ದರೆ ಇವತ್ತು ಎಲ್ಲರೂ ಕೋರ್ಟ್ನಲ್ಲಿ ಹೋಗಿ ಅದನ್ನು ಸ್ಟೇ ಮಾಡಿಸ್ತಾರೆ. ಅಂಥ ಯಾರಾದ್ರು ಇದ್ದರೆ ಅಂದರೆ ಅವರಿಗೆ ಏನಾದರೂ ಒಂದು ಬರ್ತದೆ ಅಂತ ಹೇಳ್ಕೊಂಡು ಅವ್ರಿಗೆ ಆ ಡೌಟ್ ಇದ್ದರೆ ಮಾತ್ರ ಮಾಡ್ಬೋದಲ್ಲ, ಇದು ಯಾಕೆ ಸ್ಟೇಗೆ ಹೋಗಬೇಕು ಅಂತ ನನಗಂತೂ ಕಾಣ್ತಾ ಇದೆ. ಮತ್ತು ಸೆಕೆಂಡ್ ಥಿಂಗ್ ಏನಾಗಿದೆ, ಈಗ ಈ ಕೆಲವು ಫೋಟೋಗಳನ್ನು ಏನು ಅಟ್ಯಾಚ್ ಮಾಡೋದು ಅಂಥದ್ದೆಲ್ಲ ನಡೀತದೆ. ಅದಕ್ಕೆಲ್ಲ ನಾವು ಸೈಬರ್ ನಮ್ಮ ಏನು ಡಿಪಾರ್ಟ್ಮೆಂಟ್ ಇದೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಅವರು ವಿಚಾರ ಬಂದಾಗ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಅವರು ಅದನ್ನು ಕ್ಲಿಯರಾಗಿ ಅದನ್ನು ನೋಡ್ಕೊಳ್ತಾರೆ ಅಂತ ಹೇಳಿ ಬಯಸ್ತೇನೆ. ಸರ್, ಈಗ ಸಂವಿಧಾನ ಬದಲಾವಣೆ ಬಗ್ಗೆ ಕೂಡ ಈ ಹಿಂದೆ ಕೂಡ ಅನಂತಕುಮಾರ್ ಹೆಗಡೆ ಅವರು ಪ್ರಸ್ತಾಪ ಮಾಡಿದರು. ಅದರ ಬೆನ್ನಲ್ಲೇ ಮತ್ತೆ ಅದರ ವಿಚಾರವನ್ನು DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ರಾಜ್ಯಸಭೆಯಲ್ಲೂ ಕೂಡ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ, ವಿರೋಧ ಕಂಡು ಬರ್ತಾ ಇದೆ. ಮುಸ್ಲಿಮರಿಗೆ ಮೀಸಲಾತಿ ನೀಡೋ ಸಲುವಾಗಿ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಮಾತು ಕೂಡ ಕೇಳಿ ಬರ್ತಾ ಇದೆ. ಸರ್, ತಮ್ಮ ಪ್ರತಿಕ್ರಿಯೆ? ನೋಡಿ, ದೇಶದಲ್ಲಿ ಎಲ್ಲರೂ ಎಂಟರ್ಪ್ರಿನಿಯರ್ ಬೇಕು, ದೇಶದಲ್ಲಿ ನಾವು ಉತ್ತೇಜನ ಕೊಡಬೇಕು. ಆ ಒಂದು ದೃಷ್ಟಿಯಲ್ಲಿ ಒಂದಾನೊಮ್ಮೆ ಏನಾದರೂ ಒಂದು ಮೀಸಲಾತಿಯನ್ನು ಇಟ್ಟಿರ್ತಾರೆ. ಅದರ ಬಗ್ಗೆ ನಾವು ಇನ್ಕ್ವೈರಿ ಮಾಡಿಸ್ಬೇಕು. ಸುಮ್ಮನೆ ಅದಕ್ಕೆ ಸಿಕ್ಕಿದ ಮೇಲೆ ಅದನ್ನು ಸುರಿದು ಅದನ್ನೇ ಮಾತಾಡಿದರೆ ಸಹಜವಾಗಿ ಇದು ಎಲ್ಲಿಂದ ಎಲ್ಲೋ ಹೋಗಿಬಿಡ್ತದೆ. ವೈ ದ ರೀಸನ್ ವಾಟ್ ಈಸ್ ದ ರೀಸನ್, ಯಾಕಾಗಿದೆ, ಯಾಕೆ ಎಂಟರ್ಪ್ರಿನಿಯರ್ಶಿಪ್ ಇವತ್ತು ಬೇಕು? ಬಿಕಾಸ್ ಒಂದು ಎಂಟರ್ಪ್ರಿನಿಯರ್ಶಿಪ್ ಬೆಳೆದರೆ, ಒಬ್ಬ ಒಂದು ಉದ್ಯಮಿಯಾಗಿ ಬೆಳೆದರೆ 100, 500, 600, 1,000, 10,000 ಜನ ಅಲ್ಲಿ ಬದುಕಬಹುದು. ಅದಕ್ಕೆ ಉತ್ತೇಜನ ಕೊಡಲಿಕ್ಕೆ ಮಾಡೋದು ವಿನಃ ಅದನ್ನು ಯಾವುದೋ ಒಂದು ಲಿಮಿಟೇಷನ್ನಲ್ಲಿ ಮಾಡಿರ್ಬೋದು ಅಂತ ನಾನಂತೂ ಖಂಡಿತ ಹೇಳಬಲ್ಲೆ. ಇದರ ಬಗ್ಗೆ ಮತ್ತು ನಾವು ಅದಕ್ಕೂ ಚರ್ಚೆ ಇಲ್ಲಿ ನಾವು ಏನಾಗಿದೆ, ನಾವು ಸ್ವಲ್ಪ ವಿಶೇಷವಾಗಿ ನೋಡೋದಂತ ಹೇಳಿದ್ರೆ ಚರ್ಚೆನೇ ಆಗ್ತದೆ ವಿನಃ ಅದು ಕೆಲಸ ಆಗ್ತಾ ಇಲ್ಲ. ಇದು ಶಿವಕುಮಾರ್ ಅವರ ಮಾತಿಗೆ, ಅವರ ಹೇಳಿಕೆಗೆ ತಾವು ಸಮರ್ಥನೆ ಮಾಡ್ಕೊಳ್ತೀರಂತ ಹೇಳ್ತಾರೆ. ಮಾನ್ಯ DK ಶಿವಕುಮಾರ್ ಅವರು ಮಾತಾಡುವಾಗ ಭಾಳ ವಿಚಾರ ದೃಷ್ಟಿಯಿಂದ ಮಾತಾಡ್ತಾರೆ. ಅವರ ಮಾತು ನಲ್ಲಿ ಏನು ಒಂದು ವಿಚಾರ ಮಾಡುವಾಗ ಅವರು ತಪ್ಪು ಮಾತಾಡೋದಿಲ್ಲ ಅಂತ ನಾನಂತೂ ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಹಿ ಈಸ್ ಯಂಗ್ ಆ್ಯಂಡ್ ಡೈನಾಮಿಕ್ ಪರ್ಸನ್ ಮತ್ತು ಹಿ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್. ಅಲ್ಲೇನೋ ಮಾತಾಡಿರ್ಬೋದು, ಬಟ್ ಅದರೊಳಗೆ ಅವರು ಮಾತಾಡುವ ಶೈಲಿಯಲ್ಲಿ ಒಂದು ಅಡಗಿದೆ ಅಂತ, ಏನಾದರೂ ಒಂದು ಅಡಗಿರ್ತದೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್.
ಇವಿಷ್ಟು ಕಾರವಾರ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳುವ ಮಾತು. ಒಟ್ಟಿನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು, ಸಾರ್ವಜನಿಕವಾಗಿ ಬಹಿರಂಗವಾಗಿ ಮಾತಾಡೋದು ತಪ್ಪು, ಅದನ್ನು ಅವರವರ ಚೌಕಟ್ಟಿನಲ್ಲೇ ಬಗೆಹರಿಸಿಕೊಳ್ಬೇಕೆಂಬ ಅಭಿಪ್ರಾಯವನ್ನು ಹೇಳ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಶೈಲಿ ಅವರು ಸಮರ್ಥಿಸಿಕೊಳ್ತಾರೆ. ಯಾಕಂತೇಳಿ ಅವರು ಮಾತಾಡುವಾಗ ಏನಾದರೂ ವಿಚಾರ ಮಾಡಿಯೇ ನೋಡಿಯೇ ತಿಳಿದಿಯೇ ಮಾತಾಡ್ತಾರೆ ಎಂಬ ಅಭಿಪ್ರಾಯವನ್ನು ಸತೀಶ್ ಅಲ್ಲಿ ವ್ಯಕ್ತಪಡಿಸ್ತಾಯಿರುವಂಥ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು ಅಥವಾ ಫೋನ್ ಕದ್ದಾಲಿಕೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ರಾಜ್ಯದಲ್ಲೂ ಕೂಡ ಎಲ್ಲ ಜನಪ್ರತಿನಿಧಿಗಳು ತಮ್ಮ ತಮ್ಮದೇ ಶೈಲಿಯಲ್ಲಿ ಕೂಡ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಕಾರವಾರ ಶಾಸಕರಾಗಿರುವಂಥ ಸತೀಶ್ ಅವರನ್ನ ಮಾತಾಡ್ತಾನೆ ಈ ವಿಚಾರದಲ್ಲಿ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಭಾಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಿದೆ ಸರ್. ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ವಿರೋಧ ಪಕ್ಷದ ಶಾಸಕರನ್ನು ಕೂಡ ಈ ಸ್ಪೀಕರ್ ಸಸ್ಪೆಂಡ್ ಮಾಡಿರುವಂಥದ್ದು. ಸರ್, ತಾವು ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಈಗ ಸರ್ಕಾರದಲ್ಲಿ ಈ ಒಂದು ವಿಷಯವನ್ನು ಮೊನ್ನೆ ಎತ್ತಿದ್ರು. ಆದರೆ ಹನಿ ಟ್ರ್ಯಾಪ್ ಅಂತ ಹೇಳ್ಕೊಂಡು ಏನೋ ವಿಷಯ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಮಗೆ ನಾವು ಸರಿ ಇದ್ದರೆ ಯಾರು ಏನು ಮಾಡಲಿಕ್ಕಾಗ್ತದೆ? ನಮ್ಮ ಇಂಟೆನ್ಷನ್ಸ್ ಮತ್ತು ನಾವು ಮಾಡುವಂಥ ಕಾರ್ಯಾಂಗ ಕೆಲಸ ಕೊಟ್ಟ ಕಾರ್ಯದಲ್ಲಿ ನಾವು ಕರೆಕ್ಟ್ ಇದ್ದರೆ ಇದು ಬೇಕಾದ್ರೆ ಏನು ಟ್ರ್ಯಾಪ್ ಬೇಕಾದರೂ ಆಗಲಿ, ವಿ ಶುಡ್ ನಾಟ್ ಬಾದರ್ಡ್ ಅಬೌಟ್ ದಟ್. ಇದ್ರ ಬಗ್ಗೆ ಚರ್ಚೆ ಆಗುವುದು ಅಂತ ಹೇಳಿದ್ರೆ ಇದು ಸಹಜ, ಚರ್ಚೆ ಮಾಡುವುದು ಸಹಜ. ಎರಡೂ ಪಕ್ಷದಲ್ಲಿ ನಡೀತಾ ಇದೆ ಚರ್ಚೆ. ಆದ್ದರಿಂದ ನನಗಷ್ಟೇನು ಕಾಣಿಸೋದಿಲ್ಲ. ನಾವು ಕ್ಲೀನ್ ಇದ್ದರೆ ನಥಿಂಗ್ ವಿಲ್ ಹ್ಯಾಪನ್ ರಾಂಗ್. ಅದನ್ನು ಕದ್ದಾಲಿಕೆ, ಫೋನ್ ಕದ್ದಾಲಿಕೆ ಇರ್ಬೋದು, ಇದಿರ್ಬೋದು. ನಾವೇನು ಕಳ್ಳತನದ ಯಾರಾದರೂ ಮಾತಾಡ್ತಾರಾ? ಇಲ್ಲ ಅಲ್ಲ. ನಮ್ಮ ವಿಷಯ ಬಗ್ಗೆ, ಆಫೀಷಿಯಲ್ ಮ್ಯಾಟರ್ಸ್ ಬಗ್ಗೆ ಮಾತಾಡುವಾಗ ಅದು ಏನಾದರೂ ಅದು ಪರ್ಮಿಷನ್ ತೊಗೊಳ್ಬೇಕಂತ ಇರ್ತದೆ, ಅದನ್ನು ಬೇರೆ ವಿಷಯ. ಬಟ್ ಇದ್ರ ಬಗ್ಗೆ ಯಾವುದೂ ಪ್ರಖರವಾದ ಮಾಹಿತಿಯೂ ಇಲ್ಲ, ಪ್ರಖರವಾದ ಕಂಪ್ಲೇಂಟುಗಳು ಬಂದಿಲ್ಲ ಅಂತ ನಿನ್ನೆ ಮಾನ್ಯ ಶ್ರೀ ಪರಮೇಶ್ವರ್ ಅವರು ಸಹ ಅದರ ಬಗ್ಗೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹಿರಿಯ ಸಚಿವರಾದಂಥ ರಾಜಣ್ಣವರೇ ಇದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂಥ ಸರ್. ಏನಾಗ್ತದೆ, ಹಿರಿಯರು ಮಾತಾಡುವಾಗ ಆ ಮಾತನ್ನು ಅವರು ಡೌಟ್ ಮೇಲೆ ಹೇಳಿರ್ಬೋದು. ಆದರೆ ಅಷ್ಟೇ ಹಿರಿಯರಿದ್ದು ಅವರಿಗೆ ಈ ಡೌಟ್ ಬರಲಿಕ್ಕೆ ಅವರು ಸ್ವತಃ ಕರೆಕ್ಟ್ ಇದೆ ಅಂತ ನನಗೆ ಗೊತ್ತುಂಟು. ಅವರು ಅದನ್ನು ಆ ವಿಷಯವನ್ನು ಅದನ್ನು ಎತ್ತೆತ್ತಿ ಹೇಳ್ಕೊಂಡು ಇದನ್ನು ಒಂದು ಗ್ರಾಸಕ್ಕೆ ಏನು ಚರ್ಚೆಗೆ ಗ್ರಾಸ ವಿನಃ ಇದು ವೇಸ್ಟ್ ಅಂತ ಹೇಳ್ತೇನೆ. ಇಲ್ಲದಿದ್ದರೆ ಇವತ್ತು ಎಲ್ಲರೂ ಕೋರ್ಟ್ನಲ್ಲಿ ಹೋಗಿ ಅದನ್ನು ಸ್ಟೇ ಮಾಡಿಸ್ತಾರೆ. ಅಂಥ ಯಾರಾದ್ರು ಇದ್ದರೆ ಅಂದರೆ ಅವರಿಗೆ ಏನಾದರೂ ಒಂದು ಬರ್ತದೆ ಅಂತ ಹೇಳ್ಕೊಂಡು ಅವ್ರಿಗೆ ಆ ಡೌಟ್ ಇದ್ದರೆ ಮಾತ್ರ ಮಾಡ್ಬೋದಲ್ಲ, ಇದು ಯಾಕೆ ಸ್ಟೇಗೆ ಹೋಗಬೇಕು ಅಂತ ನನಗಂತೂ ಕಾಣ್ತಾ ಇದೆ. ಮತ್ತು ಸೆಕೆಂಡ್ ಥಿಂಗ್ ಏನಾಗಿದೆ, ಈಗ ಈ ಕೆಲವು ಫೋಟೋಗಳನ್ನು ಏನು ಅಟ್ಯಾಚ್ ಮಾಡೋದು ಅಂಥದ್ದೆಲ್ಲ ನಡೀತದೆ. ಅದಕ್ಕೆಲ್ಲ ನಾವು ಸೈಬರ್ ನಮ್ಮ ಏನು ಡಿಪಾರ್ಟ್ಮೆಂಟ್ ಇದೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಅವರು ವಿಚಾರ ಬಂದಾಗ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಅವರು ಅದನ್ನು ಕ್ಲಿಯರಾಗಿ ಅದನ್ನು ನೋಡ್ಕೊಳ್ತಾರೆ ಅಂತ ಹೇಳಿ ಬಯಸ್ತೇನೆ. ಸರ್, ಈಗ ಸಂವಿಧಾನ ಬದಲಾವಣೆ ಬಗ್ಗೆ ಕೂಡ ಈ ಹಿಂದೆ ಕೂಡ ಅನಂತಕುಮಾರ್ ಹೆಗಡೆ ಅವರು ಪ್ರಸ್ತಾಪ ಮಾಡಿದರು. ಅದರ ಬೆನ್ನಲ್ಲೇ ಮತ್ತೆ ಅದರ ವಿಚಾರವನ್ನು CM ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ರಾಜ್ಯಸಭೆಯಲ್ಲೂ ಕೂಡ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ, ವಿರೋಧ ಕಂಡು ಬರ್ತಾ ಇದೆ. ಮುಸ್ಲಿಮರಿಗೆ ಮೀಸಲಾತಿ ನೀಡೋ ಸಲುವಾಗಿ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಮಾತು ಕೂಡ ಕೇಳಿ ಬರ್ತಾ ಇದೆ. ಸರ್, ತಮ್ಮ ಪ್ರತಿಕ್ರಿಯೆ? ನೋಡಿ, ದೇಶದಲ್ಲಿ ಎಲ್ಲರೂ ಎಂಟರ್ಪ್ರಿನಿಯರ್ ಬೇಕು, ದೇಶದಲ್ಲಿ ನಾವು ಉತ್ತೇಜನ ಕೊಡಬೇಕು. ಆ ಒಂದು ದೃಷ್ಟಿಯಲ್ಲಿ ಒಂದಾನೊಮ್ಮೆ ಏನಾದರೂ ಒಂದು ಮೀಸಲಾತಿಯನ್ನು ಇಟ್ಟಿರ್ತಾರೆ. ಅದರ ಬಗ್ಗೆ ನಾವು ಇನ್ಕ್ವೈರಿ ಮಾಡಿಸ್ಬೇಕು. ಸುಮ್ಮನೆ ಅದಕ್ಕೆ ಸಿಕ್ಕಿದ ಮೇಲೆ ಅದನ್ನು ಸುರಿದು ಅದನ್ನೇ ಮಾತಾಡಿದರೆ ಸಹಜವಾಗಿ ಇದು ಎಲ್ಲಿಂದ ಎಲ್ಲೋ ಹೋಗಿಬಿಡ್ತದೆ. ವೈ ದ ರೀಸನ್ ವಾಟ್ ಈಸ್ ದ ರೀಸನ್, ಯಾಕಾಗಿದೆ, ಯಾಕೆ ಎಂಟರ್ಪ್ರಿನಿಯರ್ಶಿಪ್ ಇವತ್ತು ಬೇಕು? ಬಿಕಾಸ್ ಒಂದು ಎಂಟರ್ಪ್ರಿನಿಯರ್ಶಿಪ್ ಬೆಳೆದರೆ, ಒಬ್ಬ ಒಂದು ಉದ್ಯಮಿಯಾಗಿ ಬೆಳೆದರೆ 100, 500, 600, 1,000, 10,000 ಜನ ಅಲ್ಲಿ ಬದುಕಬಹುದು. ಅದಕ್ಕೆ ಉತ್ತೇಜನ ಕೊಡಲಿಕ್ಕೆ ಮಾಡೋದು ವಿನಃ ಅದನ್ನು ಯಾವುದೋ ಒಂದು ಲಿಮಿಟೇಷನ್ನಲ್ಲಿ ಮಾಡಿರ್ಬೋದು ಅಂತ ನಾನಂತೂ ಖಂಡಿತ ಹೇಳಬಲ್ಲೆ. ಇದರ ಬಗ್ಗೆ ಮತ್ತು ನಾವು ಅದಕ್ಕೂ ಚರ್ಚೆ ಇಲ್ಲಿ ನಾವು ಏನಾಗಿದೆ, ನಾವು ಸ್ವಲ್ಪ ವಿಶೇಷವಾಗಿ ನೋಡೋದಂತ ಹೇಳಿದ್ರೆ ಚರ್ಚೆನೇ ಆಗ್ತದೆ ವಿನಃ ಅದು ಕೆಲಸ ಆಗ್ತಾ ಇಲ್ಲ. ಇದು ಶಿವಕುಮಾರ್ ಅವರ ಮಾತಿಗೆ, ಅವರ ಹೇಳಿಕೆಗೆ ತಾವು ಸಮರ್ಥನೆ ಮಾಡ್ಕೊಳ್ತೀರಂತ ಹೇಳ್ತಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಾಗ ಭಾಳ ವಿಚಾರ ದೃಷ್ಟಿಯಿಂದ ಮಾತಾಡ್ತಾರೆ. ಅವರ ಮಾತು ನಲ್ಲಿ ಏನು ಒಂದು ವಿಚಾರ ಮಾಡುವಾಗ ಅವರು ತಪ್ಪು ಮಾತಾಡೋದಿಲ್ಲ ಅಂತ ನಾನಂತೂ ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಹಿ ಈಸ್ ಯಂಗ್ ಆ್ಯಂಡ್ ಡೈನಾಮಿಕ್ ಪರ್ಸನ್ ಮತ್ತು ಹಿ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್. ಅಲ್ಲೇನೋ ಮಾತಾಡಿರ್ಬೋದು, ಬಟ್ ಅದರೊಳಗೆ ಅವರು ಮಾತಾಡುವ ಶೈಲಿಯಲ್ಲಿ ಒಂದು ಅಡಗಿದೆ ಅಂತ, ಏನಾದರೂ ಒಂದು ಅಡಗಿರ್ತದೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್.
ಇವಿಷ್ಟು ಕಾರವಾರ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳುವ ಮಾತು. ಒಟ್ಟಿನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು, ಸಾರ್ವಜನಿಕವಾಗಿ ಬಹಿರಂಗವಾಗಿ ಮಾತಾಡೋದು ತಪ್ಪು, ಅದನ್ನು ಅವರವರ ಚೌಕಟ್ಟಿನಲ್ಲೇ ಬಗೆಹರಿಸಿಕೊಳ್ಬೇಕೆಂಬ ಅಭಿಪ್ರಾಯವನ್ನು ಹೇಳ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಶೈಲಿ ಅವರು ಸಮರ್ಥಿಸಿಕೊಳ್ತಾರೆ. ಯಾಕಂತೇಳಿ ಅವರು ಮಾತಾಡುವಾಗ ಏನಾದರೂ ವಿಚಾರ ಮಾಡಿಯೇ ನೋಡಿಯೇ ತಿಳಿದಿಯೇ ಮಾತಾಡ್ತಾರೆ ಎಂಬ ಅಭಿಪ್ರಾಯವನ್ನು ಸತೀಶ್ ವ್ಯಕ್ತಪಡಿಸ್ತಾ ಇರುವಂಥ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.